ಎಲ್ಲ ಶಾಸಕರು ಕೂಡ ಸೇರಿದ್ವಿ. ನಾವೇ ಒತ್ತಾಯ ಮಾಡಿದ್ವಿ. ಯಾಕಂದರೆ ಬೆಂಗಳೂರಲ್ಲಿ ಜ್ವಲಂತ ಸಮಸ್ಯೆಗಳೈತೆ. ನಾವು ಕೇವಲ ಅಸೆಂಬ್ಲಿ ಟೈಮಲ್ಲಿ ಮಾತಾಡೋದಲ್ಲ, ಅದು ಪೂರ್ವಭಾವಿಯಾಗಿ ಕೂಡ ನಾವು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಅದರ ಪ್ರಯುಕ್ತ ಇವತ್ತು ಸೇರಿ ನಮ್ಮ ಬೆಂಗಳೂರಿನ ತಕ್ಷಣದ ಸಮಸ್ಯೆಗಳೇನೈತೋ ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ವಿ ನಾವೆಲ್ಲ ಕೂಡ. ಸೊ ಅದ್ರ ಬಗ್ಗೆ ನಾವು ಅಸೆಂಬ್ಲಿಯಲ್ಲಿ ಏನು ಹೋರಾಟ ಮಾಡಬೇಕು, ನ್ಯಾಯಾಲಯದಲ್ಲಿ ಏನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಜೊತೆಯಲ್ಲಿ ಇವತ್ತು ಪೆರಿಫೆರಿಯಲ್ ರಿಂಗ್ ರೋಡು ನಮ್ಮ ಸರ್ಕಾರ ಅಲ್ಲ, ಹಿಂದಿಂದ ಕೂಡ ನಡ್ಕೊಂಡು ಬರ್ತಾನೆ ಐತೆ. 21,000 ಕೋಟಿ ಮಂಜೂರಾಗಿದೆ, ಮಾಡ್ತೀವಿ ಅಂತೇಳಿ PRR 1 ಮಾಡೋ ಬದಲು ಆಗಲೇ PRR 2 ಕೂಡ ಅದು ಒಂಥರ ಮುಗಿದೋಗಿರೋ ಕತೆ. ನಮ್ಮ ಸರ್ಕಾರ ಇದ್ದಾಗ, ನಾನು BDA ಚೇರ್ಮನ್ ಇದ್ದಾಗ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿರೋದ್ರಿಂದ ರಸ್ತೆಗೆ ಪರ್ಯಾಯವಾಗಿ ನೈಸ್ ರೋಡ್ ಇರೋದ್ರಿಂದ ಬೇಡ ಅಂತ ಅಂದ್ಕೊಂಡಿದ್ವಿ. ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇವತ್ತು ಟನಲ್ ರೋಡ್ ಮಾಡ್ತೀವಿ, ಫ್ಲೈಓವರ್ ಮಾಡ್ತೀವಿ, PRR 1 ಮಾಡ್ತೀವಿ, PRR 2 ಮಾಡ್ತೀವಿ ಅಂತೇಳಿ ಬರೀ ಇವತ್ತು ಬಿಟ್ಕೊಂಡು ಹೋಗೋದು ಬೇಡ. ಇವತ್ತು PRR 1ಗೆ ನಾನು ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ಆ ರೈತರಿಗೆ ಏನು ನೀವು ಪರಿಹಾರವನ್ನು ಕೊಡಬೇಕು, ದಯವಿಟ್ಟು ಆ ಪರಿಹಾರವನ್ನು ಕೊಟ್ಟ ತಕ್ಷಣ ನಾನು ಕೂಡ ಬೆಂಬಲ ಕೊಡ್ತೀನಿ. ಇವತ್ತು ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಅರ್ಕಾವತಿ, ಕೆಂಪೇಗೌಡ ಇನ್ನೂ ಸೈಟ್ಗಳನ್ನು ಸರಿಯಾಗಿ ಹಂಚಿಕೆ ಮಾಡಲಿಲ್ಲ. ಶಿವರಾಮ್ ಕಾರಂತ್ ಲೇಔಟಲ್ಲಿ ಬಹುತೇಕ ಒಂದು 60-70% ಕೆಲಸ ಮುಗಿದ್ರು. ಇವತ್ತುವರೆಗೂ ಕೂಡ ಕೋರ್ಟಲ್ಲಿ ಸ್ಟೇ ಇದೆ, ಹಂಚಿಕೆ ಮಾಡ್ತಾಯಿಲ್ಲ. ಅದ್ರ ಮೊದಲೇ ಇನ್ನೊಂದು 6 ಕಡೆ ಭೂ ಸ್ವಾಧೀನ ಮಾಡ್ತೀವಿ ಅಂತೇಳಿ ಇವಾಗ ಶಿವರಾಮ್ ಕಾರಂತ್ 2, ಕೆಂಪೇಗೌಡ 2 ಮತ್ತು KR ಪುರಮ್ಮು, ಬಿದರಳ್ಳಿ ಅಂದರೆ ಹೊಸಕೋಟೆ, ಈ ಕಡೆ PRR ರೋಡ್ ಎಲ್ಲಿ ಬರ್ತದೆ ಅಲ್ಲಿ ಕಡೆ ಇನ್ನೊಂದು 5-6 ಕಡೆ ಭೂ ಸ್ವಾಧೀನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿರೋಧನೆ ಮಾಡ್ತಾಯಿಲ್ಲ ನೀವು. ಸೊ ಅದಕ್ಕೆ ನಮ್ಮದು ಬೆಂಗಳೂರಿನಲ್ಲಿ ನಮ್ಮದು ವಿರೋಧ ಇದೆ. ಅದು ನೀವು ಮೊದಲು ಈ ಇರ್ತಕ್ಕಂಥ ಲೇಔಟನ್ನು ಮಾಡಿ ಜನಗಳಿಗೆ ನಿವೇಶನ ಹಂಚಿರಿ. PRR ರೋಡ್ ಕೂಡ ತಕ್ಷಣ ಮಾಡಬೇಕು, ಮತ್ತು ಒಂದು ನ್ಯಾಯಯುತವಾದಂಥ ಪರಿಹಾರವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು, ಅದನ್ನು ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಒಟ್ಟಾರೆ ಇವತ್ತು ನಮಗೇನು ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ತಲೆ ಎತ್ಕೊಂಡು ಓಡಾಡೋಕ್ಕೆ ಆಗ್ತಾಯಿಲ್ಲ ನಮಗೆ. ಹಿಂದೆ ಎಲ್ಲ ಕೂಡ ಬೆಂಗಳೂರು ಅಂದರೆ ಅಭಿವೃದ್ಧಿ ಅಂತಕ್ಕಂಥದ್ದಿತ್ತು. ಒಂದೇ ಒಂದು ಹೊಸ ಕೆಲಸ ಕೊಡೋಕ್ಕೂ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಕಾಂಗ್ರೆಸ್ ಅವ್ರು ದುಡ್ಡು ಕೊಟ್ಟಿದ್ದೀವಿ ಅಂತಾರೆ, ಅವ್ರಿಗೂ ಕೊಟ್ಟಿಲ್ಲ. ನಮಗೂ ಎಷ್ಟು ಕೊಡ್ತೀವಿ ಅಂತೇಳಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಇದನ್ನೆಲ್ಲ ಕೂಡ ನಾವು ಅಸೆಂಬ್ಲಿಯಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು. ಯಾಕಂದರೆ ಅನಾವಶ್ಯಕವಾದಂಥ ವಿಚಾರಗಳನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಜನೋಪಯೋಗಿ ಆದಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀವಿ. ಸರ್, ಈ ಬಿ ಖಾತಾಯಿಂದ ಎ ಖಾತಾ ಮಾಡುವಂಥ ವಿಚಾರವಾಗಿ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ. ಯಾವೆಲ್ಲ ಅಕ್ರಮವಾಗಿದೆ ಅದರಿಂದ ವಸೂಲಿ ಮಾಡಬೇಕು ಮತ್ತು ಏನು ಎ ಖಾತಾ ಕೊಡೋದಕ್ಕೆ ಅಧಿಕೃತವಾಗಿ ಮಾಡ್ಕೋಬೇಕು ಅನ್ನೋಂಥ ಆದೇಶ ಸರಿ ಐತೆ. 2024 ಸೆಪ್ಟೆಂಬರ್ಗೆ ಮೊದಲು ಯಾವುದು ನಿವೇಶನ ನೋಂದಣಿಯಾಗಿ ಬಿ ಖಾತಾ ಇದೆ ಅದನ್ನು ಎ ಖಾತಾ ಕೊಡಬೇಕು ಅಂತೇಳಿ ಅಂದರೆ ನಾವು ಕೊಡೋದಕ್ಕೆ ಅಭ್ಯಂತರ ಇಲ್ಲ. ಆದರೆ ಎ ಖಾತಾ ಕೊಡೋದ್ರ ಮೇಲೆ ನೀವು ಡೆವಲಪ್ಮೆಂಟ್ ಚಾರ್ಜಸ್ಸು ಇವೆಲ್ಲವನ್ನು ಕೂಡ ಏರಿಕೆ ಆಗುವಂಥದ್ದು ಬೇಡ. ಯಾಕಂದರೆ ಎ ಖಾತಾ ಒಂದು ಸರಿ ಕೊಟ್ಟಾದ್ಮೇಲೆ ಏನಾಗ್ತದೆ, ಪ್ಲ್ಯಾನ್ ಅಪ್ರೂವಲ್ ಆಗಲೇಬೇಕಾಗ್ತದೆ. ಇವತ್ತು ಬಿ ಖಾತಾ ಇರೋರಿಗೆ ಪ್ಲ್ಯಾನ್ ಅಪ್ರೂವಲ್ ಇಲ್ಲ, 5-5 ಫ್ಲೋರ್ ಕಟ್ಕೊಂಡು ಹೋಗ್ತಾರೆ, ಯಾವ ಸೆಟ್ ಬ್ಯಾಕ್ಸ್ ಇರೋದಿಲ್ಲ. ಸರ್ಕಾರ ತೊಗೊಂಡ್ರೆ ತೀರ್ಮಾನ ಸರಿ ಐತೆ ಅದರದ್ದು. ಎ ಖಾತಾ ಕೊಟ್ಟಾದಮೇಲೆ ಅವ್ರಿಗೆ ಅನವಶ್ಯಕವಾದಂಥ ಹೊರೆ ಹಾಕೋದು ಬೇಡ. ಅವ್ರಿಗೆ ಹೊರೆ ಹಾಕೋದು ಬೇಕಾಗಿಲ್ಲ. ಅದನ್ನು ನಾವು ಸ್ವಾಗತ ಮಾಡ್ತೀವಿ.